ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದತಿ ಗರೀಯಸಿ. ಜನ್ಮ ಕೊಟ್ಟ ತಾಯಿ ಹಾಗೂ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮೀರು. ಜಗತ್ತಿನಲ್ಲಿ ದೇವರಿಗಿಂತಲೂ ಮಿಗಿಲಾದ ಶಕ್ತಿಯೇ ಅಮ್ಮ. ಆದ್ದರಿಂದಲೇ ಅಮ್ಮನಿರುವ ಸ್ಥಳವೇ ಸ್ವರ್ಗ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ದೇವಿ ಭಾಗವತ ಪುರಾಣದಲ್ಲಿ ಬರುವಂತೆ ಈ ಜಗತ್ತಿನ ಮೂಲತತ್ವವಾದ ಆದಿಶಕ್ತಿಯು ಪ್ರಪಂಚವೆಲ್ಲವೂ ಜಲಮಯವಾಗಿರುವಾಗ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೃಷ್ಟಿಸಿದರು. ಆ ತಾಯಿಯೇ ಈ ಜಗತ್ತನ್ನು ಒಡೆಯುವವಳು. ಆದಿಮಾಯೆ ಸರ್ವಾಭಯ ನಿವಾರಿಣಿ ಕರುಣಿಕಾಯೇ ದಯಾ ಸಾಗರಿಯೇ ಭಕ್ತಿಯಿಂದ ಪಾದಗಳಿಗೆ ನಮಿಸುವೆ. ಹೇ ಆದಿ ಮಧ್ಯಾಂತರ ಕಡೆ ಜಯ 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 ಜಯ. ಅಪಾರವಾದ ಈ ಜಲರಾಶಿಯಲ್ಲಿ ನಾವ್ಯಾರು ಎಂಬುದನ್ನು ಅರಿಯದೇ ಬಳಲುತ್ತಿದ್ದೆವು. ನಿನ್ನನ್ನು ಸ್ತುತಿಸುವುದು ಹೇಗೆ ಎಂಬುದನ್ನು ಅರಿಯದಾಗಿದ್ದೆವು. ನಮ್ಮ ಬಾಯಿಯಿಂದ ಹೊರಟ ನುಡಿಗಳೇ ನಿನ್ನ ಸ್ತೋತ್ರವಾಗಲಿ, ನಮ್ಮ ಅಂಗವಿನ್ಯಾಸಗಳೇ ನಿನ್ನನ್ನು ಸ್ತುತಿಸುವ ಮುದ್ರೆಗಳಾಗಲಿ ಎಂದು ಮನಸಾ ಸ್ತುತಿಸುತ್ತಿದ್ದೇವೆ. ಅಮ್ಮ, ಕಣ್ಣು ತೆರೆದು ನೋಡಿದಾಗ ನಿನ್ನನ್ನು ಕಂಡೆವು. ಅಜ್ಞಾನವೆಂಬ ಕತ್ತಲೆಯಿಂದ ತುಂಬಿದ ನಮಗೆ ನಿನ್ನನ್ನು ನೋಡಿದಾಗ ಜ್ಞಾನವೆಂಬ ಬೆಳಕು ಉಂಟಾಯಿತು. ನಿನ್ನಿಂದಲೇ ಜನಿಸಿದವರು ನಾವು. ನಮ್ಮ ಈ ಆವಿರ್ಭಾವಕ್ಕೆ ಕಾರಣವೇನು? ಅಮ್ಮ, ನಮಗೆ ಮಾಡುವುದಕ್ಕೆ ಯಾವ ಕಾರ್ಯವಿದೆ? ನಮ್ಮ ಆವಾಸ ಸ್ಥಾನವೆಲ್ಲಿ? ಜ್ಞಾನವಿಹೀನರಾದ ನಮಗೆ ದಿವ್ಯ ಜ್ಞಾನವನ್ನು ನೀಡಿ ನೀನೇ ಪೊರೆಯಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಮಕ್ಕಳೇ, ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ನಾಮವನ್ನು ನಿಮಗೆ ನೀಡುತ್ತಿದ್ದೇನೆ. ಹಾಗೆಯೇ ನಿಮ್ಮಿಂದ ಮುಂದೆ ಘನಕಾರ್ಯಗಳು ನಡೆಯಬೇಕಿದೆ. ಪುತ್ರ ಬ್ರಹ್ಮ, ನೀನು ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿ ನೆಲೆಯಾಗು. ಹೋದ ಕಲ್ಪದಲ್ಲಿ ಲಯವಾದ ಈ ಪ್ರಪಂಚವನ್ನು ಸೃಷ್ಟಿಸುವ ಕಾರ್ಯ ನಿನ್ನಿಂದಾಗಬೇಕು. ಪುತ್ರ ವಿಷ್ಣು, ಸತ್ವಗುಣವನ್ನು ಹೊಂದಿ ವೈಕುಂಠವಾಸಿಯಾಗಿ ಬ್ರಹ್ಮ ಸೃಷ್ಟಿಸಿದ ಪ್ರಪಂಚವನ್ನು ದುಷ್ಟರಿಂದ ರಕ್ಷಿಸುವ ಕಾರ್ಯ ನಿನ್ನಿಂದಾಗಬೇಕು. ಪುತ್ರ ಮಹೇಶ್ವರ, ತಮೋ ಗುಣಭರಿತನಾಗಿ ಕೈಲಾಸದಲ್ಲಿ ವಾಸಿಸುತ್ತಾ ಪ್ರಪಂಚದ ಲಯದ ಕಾರ್ಯವನ್ನು ನೀ ಮಾಡಬೇಕು. ಅಮ್ಮ, ನಮಗೆ ವಾಸಿಸುವುದಕ್ಕೆ ಆವಾಸ ಸ್ಥಾನವನ್ನು, ಮಾಡುವುದಕ್ಕೆ ಕಾರ್ಯವನ್ನು ಅನುಗ್ರಹಿಸಿದೆ. ಇದರಿಂದ ನಾವು ಕೃತಾರ್ಥರಾಗಿದ್ದೇವೆ. ಆದರೆ ತಾಯೇ, ದುಷ್ಟ ಶಕ್ತಿಗಳ ಆಕ್ರಮಣವನ್ನು ನಮ್ಮಿಂದ ನಿಯಂತ್ರಿಸಲಾಗದಿದ್ದಾಗ ನಾವೇನು ಮಾಡಬೇಕು? ನಮ್ಮನ್ನು ಪೊರೆಯುವವರು ಯಾರು? ಮಕ್ಕಳೇ, ಚಿಂತಿಸಬೇಡಿ. ದುಷ್ಟಶಕ್ತಿಗಳು ಅಟ್ಟಹಾಸ ಮೆರೆದಾಗ ನನ್ನನ್ನು ಭಕ್ತಿಯಿಂದ ಸ್ತುತಿಸಿದಲ್ಲಿ ಸದಾ ನಿಮ್ಮೊಂದಿಗೆ ರಕ್ಷಣೆಗೆ ನಿಲ್ಲುತ್ತೇನೆ. ನನ್ನ ಕಾರ್ಯವೇ ದುಷ್ಟರನ್ನು ಶಿಕ್ಷಿಸುವುದು ಮತ್ತು ಶಿಷ್ಟರನ್ನು ರಕ್ಷಿಸುವುದು. ಪುತ್ರರೇ, ನಾನು ಸದಾ ನಿಮ್ಮೊಂದಿಗೇ ಇರುತ್ತೇನೆ. ಶುಭವಾಗಲಿ. ಅಷ್ಟೇನೆ
ವಾರಕ್ಕೆ 20 ದಿನ ಹಿಂಸೆ ಕೊಡ್ತಾ ಇದ್ರು. ಆಟ ಆಡ್ಸ್ಬಿಡಕ್ಕೆ ಸುಸ್ಕೋಗ್ತಿದ್ರು. ಇದೇ ವಿಧಾನ ಐಶ್ವರ್ಯ. ಸೇಮ್ ಮಣ್ಣಿಂದ